ಕರಾವಳಿಯ ಹೆಚ್ಚು ಭಾಗಗಳಲ್ಲಿ ನದಿಗಳು ಸಮುದ್ರ ತೀರದಲ್ಲಿ ಹರಿಯೋದ್ರಿಂದ ಉಪ್ಪು ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ 600 ಕಡೆ ಕಿಂಡಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಏನು ಈ ಕಿಂಡಿ ಅಣೆಕಟ್ಟುಗಳ ವಿಶೇಷತೆ, ಇವು ಏನ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಮಳೆಯಾಗಿದೆ. ಹಾಗಾಗಿ ಉಡುಪಿ ನೀರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಅಥವಾ ಕೃಷಿಗೆ ಬೇಕಾದಂತ ನೀರಿನ ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಒಂದು ವಿಶ್ವಾಸ ಇತ್ತು. ಆದ್ರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗ್ತದೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಕೃಷಿಕರಿಗೆ ಅನುಕೂಲ ಆಗಲಿ ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಕಿಂಡಿ ಅಣೆಕಟ್ಟುಗಳನ್ನ ಮಾಡಲಾಗಿದೆ. ಆ ಕಿಂಡಿ ಅಣೆಕಟ್ಟುಗಳು ಏನು ಉಪಯೋಗ ಅಂತ ಹೇಳಿದ್ರೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಏನಿದೆ ಅದೆಲ್ಲವೂ ಕೂಡ ಸಮುದ್ರವನ್ನ ಸೇರ್ತದೆ. ಸಮುದ್ರವನ್ನ ಸೇರಿದಂತಹ ಸಂದರ್ಭದಲ್ಲಿ ಅಲಿವೆ ಬಾಗಿಲಿನ ಮೂಲಕವಾಗಿ ಒಂದಷ್ಟು ಸಮುದ್ರದಿಂದ ಉಪ್ಪು ನೀರು ನುಗ್ಗಿ ಬರ್ತದೆ. ಈ ಉಪ್ಪು ನೀರು ನುಗ್ಗಿ ಬಂದಾಗ ಕೃಷಿಕರಿಗೆ ಈ ನದಿ ನೀರನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಆಗುದು. ಕೃಷಿಗೆ ಇರಬಹುದು ಅಥವಾ ಕುಡಿಯುವುದಕ್ಕೆ ಯಾವುದಕ್ಕೂ ಕೂಡ ಉಪಯೋಗವಾಗದಂತ ಪರಿಸ್ಥಿತಿಗೆ ನದಿ ನೀರು ಬರ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟುಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡುವ ಮೂಲಕ ಕೃಷಿಗೆ ಮತ್ತು ಕುಡಿಯುವುದಕ್ಕೆ ಅನುಕೂಲವಾಗುವಂತೆ ನೀರನ್ನ ಶೇಖರಣೆ ಮತ್ತು ಸಂಗ್ರಹ ಮಾಡಲಾಗ್ತದೆ. ಆದ್ರೆ ಸದ್ಯಕ್ಕೆ ಸುಮಾರು ಉಡುಪಿ ಜಿಲ್ಲೆಯಲ್ಲಿ 600ಕ್ಕೂ ಅಧಿಕ ಕಿಂಡಿ ಅಣೆಕಟ್ಟುಗಳು ಇರುವಂತದ್ದು. ಅದರಲ್ಲಿ ಸುಮಾರು 400 ಚಿಲ್ಲರೆ ಕಿಂಡಿ ಅಣೆಕಟ್ಟುಗಳಿಗೆ ಫೈಬರ್ನ ಒಂದು ಹಲಗೆಗಳನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ 240ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳು ಇನ್ನೂ ಕೂಡ ಸಾಂಪ್ರದಾಯಿಕವಾಗಿ ಅದಕ್ಕೆ ಮರದ ಹಲಗೆಯನ್ನ ಹಾಕಿ ಅದರ ಮಧ್ಯದಲ್ಲಿ ಮಣ್ಣು ಹಾಕುವಂತ ಒಂದು ಪ್ರಕ್ರಿಯೆ ಈಗಲೂ ಕೂಡ ಇರುವಂತದ್ದು. ಈ ರೀತಿಯ ಪ್ರಕ್ರಿಯೆಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ಉಪ್ಪು ನೀರು ನುಗ್ಗಿ ಬರ್ತದೆ, ಯಾಕಂದ್ರೆ ಲೀಕೇಜ್ ಉಂಟಾಗ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದ್ರು ಅದನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಹಲಗೆಗಳು ತುಂಡಾಗಿರುವಂತಹ ಹಲಗೆಗಳು ಅಥವಾ ಅಲ್ಲಲ್ಲಿ ತೂತಾಗಿರುವಂತದ್ದು ಈ ರೀತಿ ಇದ್ದಾಗ ಸಾಕಷ್ಟು ಉಪ್ಪು ನೀರು ಒಳನುಗ್ಗಿ ಬರ್ತದೆ. ಹಾಗಾಗಿ ಅಣೆಕಟ್ಟಿನ ಉಪಯೋಗ ರೈತರಿಗೆ ಸಿಗೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಇದನ್ನ ನಿರ್ವಹಿಸಲಿಕ್ಕೆ, ಕಿಂಡಿ ಅಣೆಕಟ್ಟುಗಳನ್ನ ನಿರ್ವಹಿಸಲಿಕ್ಕೆ ಒಂದು ಸಮಿತಿ ಅಂತ ಇಲ್ಲ ಅಥವಾ ಯಾವುದೋ ಒಂದು ಪಂಚಾಯತಿಗೆ ಅಧಿಕಾರ ಅಂತ ಕೊಟ್ಟಿಲ್ಲ. ಹಾಗಾಗಿ ಈ ಇಲಾಖೆಯ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು 600 ಕಡೆ ಅಧಿಕ ಕಡೆಗಳಿಗೆ ಹೋಗಿ ಅದನ್ನ ಪ್ರತಿನಿತ್ಯ ಅದನ್ನ ಚೆಕ್ ಮಾಡೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದಕ್ಕೊಂದು ಸಮಿತಿಯನ್ನ ನಿರ್ಮಿಸಬೇಕು. ಸಮಿತಿಯನ್ನ ನಿರ್ಮಿಸುವ ಮೂಲಕ ಈ ಕಿಂಡಿ ಅಣೆಕಟ್ಟುಗಳ ನಿರ್ವಹಣೆಯನ್ನ ನಡೆಸುವುದು ಕೂಡ ಅಗತ್ಯವಾಗಿರುವಂತದ್ದು. ಜೊತೆಗೆ ಈ ಮರದ ಹಲಗೆಗಳನ್ನ ಹಾಕುವ ಬದಲು ಆಧುನಿಕ ತಂತ್ರಜ್ಞಾನದಲ್ಲಿ ಏನು ಫೈಬರ್ಗಳ ಅಳವಡಿಕೆ ಇರಬಹುದು ಅಥವಾ ಸ್ವಯಂಚಾಲಿತವಾಗಿ ಕಿಂಡಿಗಳನ್ನ ತೆರೆಯುವಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಆಗಿರುವಂತದ್ದು. ಸದ್ಯಕ್ಕೆ 400 ಕಡೆಯಲ್ಲಿ ಫೈಬರ್ನ ಅಣೆಕಟ್ಟುಗಳು ಇದ್ರೂ ಕೂಡ 240ಕ್ಕೂ ಹೆಚ್ಚು ಕಡೆಯಲ್ಲಿ ಈ ರೀತಿಯ ಒಂದು ಸಾಂಪ್ರದಾಯಿಕ ಹಲಿಗೆ ಹಾಕುವಂತ ಅಣೆಕಟ್ಟುಗಳು ಇರುವಂತದ್ದು. ಹಾಗಾಗಿ ಅದರಿಂದ ರೈತರಿಗೆ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ರೈತರು ಸಾಕಷ್ಟು ಈ ಕಿಂಡಿ ಅಣೆಕಟ್ಟಿನ ನೀರನ್ನ ಉಪಯೋಗಿಸಿಕೊಂಡು ಕೃಷಿಯನ್ನ ಮಾಡುವುದಕ್ಕೆ ಮುಂದಾಗಿರ್ತಾರೆ. ಇದು ಉಡುಪಿಯ ಒಂದು ಭಾಗದಲ್ಲ, ಉಡುಪಿಯ ಗ್ರಾಮೀಣ ಪ್ರದೇಶ ಇರಬಹುದು, ಸಾಕಷ್ಟು ಬೈಂದೂರು, ಕಾಪು, ಕುಂದಾಪುರ, ಕಾರ್ಕಳ ಎಲ್ಲಾ ಭಾಗದಲ್ಲೂ ಕೂಡ ಈ ರೀತಿಯ ಕಿಂಡಿ ಅಣೆಕಟ್ಟುಗಳು ಇರುತ್ತದೆ. ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ರೈತರಿಗೂ ಲಾಭ ಆಗ್ತದೆ. ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಗೆ ಒಂದು ಸೂಕ್ತವಾದ ಪರಿಹಾರ ಸಿಗ್ತದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಬಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿಯ ಹೆಚ್ಚು ಭಾಗಗಳಲ್ಲಿ ನದಿಗಳು ಸಮುದ್ರ ತೀರದಲ್ಲಿ ಹರಿಯೋದ್ರಿಂದ ಉಪ್ಪು ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ 600 ಕಡೆ ಕಿಂಡಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಏನು ಈ ಕಿಂಡಿ ಅಣೆಕಟ್ಟುಗಳ ವಿಶೇಷತೆ, ಇವು ಏನ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಮಳೆಯಾಗಿದೆ. ಹಾಗಾಗಿ ಉಡುಪಿ ನೀರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಅಥವಾ ಕೃಷಿಗೆ ಬೇಕಾದಂತ ನೀರಿನ ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಒಂದು ವಿಶ್ವಾಸ ಇತ್ತು. ಆದ್ರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗ್ತದೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಕೃಷಿಕರಿಗೆ ಅನುಕೂಲ ಆಗಲಿ ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಕಿಂಡಿ ಅಣೆಕಟ್ಟುಗಳನ್ನ ಮಾಡಲಾಗಿದೆ. ಆ ಕಿಂಡಿ ಅಣೆಕಟ್ಟುಗಳು ಏನು ಉಪಯೋಗ ಅಂತ ಹೇಳಿದ್ರೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಏನಿದೆ ಅದೆಲ್ಲವೂ ಕೂಡ ಸಮುದ್ರವನ್ನ ಸೇರ್ತದೆ. ಸಮುದ್ರವನ್ನ ಸೇರಿದಂತಹ ಸಂದರ್ಭದಲ್ಲಿ ಅಲಿವೆ ಬಾಗಿಲಿನ ಮೂಲಕವಾಗಿ ಒಂದಷ್ಟು ಸಮುದ್ರದಿಂದ ಉಪ್ಪು ನೀರು ನುಗ್ಗಿ ಬರ್ತದೆ. ಈ ಉಪ್ಪು ನೀರು ನುಗ್ಗಿ ಬಂದಾಗ ಕೃಷಿಕರಿಗೆ ಈ ನದಿ ನೀರನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಆಗುದು. ಕೃಷಿಗೆ ಇರಬಹುದು ಅಥವಾ ಕುಡಿಯುವುದಕ್ಕೆ ಯಾವುದಕ್ಕೂ ಕೂಡ ಉಪಯೋಗವಾಗದಂತ ಪರಿಸ್ಥಿತಿಗೆ ನದಿ ನೀರು ಬರ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟುಗಳನ್ನ ಅಲ್ಲಲ್ಲಿ ನಿರ್ಮಾಣ ಮಾಡುವ ಮೂಲಕ ಕೃಷಿಗೆ ಮತ್ತು ಕುಡಿಯುವುದಕ್ಕೆ ಅನುಕೂಲವಾಗುವಂತೆ ನೀರನ್ನ ಶೇಖರಣೆ ಮತ್ತು ಸಂಗ್ರಹ ಮಾಡಲಾಗ್ತದೆ. ಆದ್ರೆ ಸದ್ಯಕ್ಕೆ ಸುಮಾರು ಉಡುಪಿ ಜಿಲ್ಲೆಯಲ್ಲಿ 600ಕ್ಕೂ ಅಧಿಕ ಕಿಂಡಿ ಅಣೆಕಟ್ಟುಗಳು ಇರುವಂತದ್ದು. ಅದರಲ್ಲಿ ಸುಮಾರು 400 ಚಿಲ್ಲರೆ ಕಿಂಡಿ ಅಣೆಕಟ್ಟುಗಳಿಗೆ ಫೈಬರ್ನ
ಒಂದು ಹಲಗೆಗಳನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ 240ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳು ಇನ್ನೂ ಕೂಡ ಸಾಂಪ್ರದಾಯಿಕವಾಗಿ ಅದಕ್ಕೆ ಮರದ ಹಲಗೆಯನ್ನ ಹಾಕಿ ಅದರ ಮಧ್ಯದಲ್ಲಿ ಮಣ್ಣು ಹಾಕುವಂತ ಒಂದು ಪ್ರಕ್ರಿಯೆ ಈಗಲೂ ಕೂಡ ಇರುವಂತದ್ದು. ಈ ರೀತಿಯ ಪ್ರಕ್ರಿಯೆಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ಉಪ್ಪು ನೀರು ನುಗ್ಗಿ ಬರ್ತದೆ, ಯಾಕಂದ್ರೆ ಲೀಕೇಜ್ ಉಂಟಾಗ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದ್ರು ಅದನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಹಲಗೆಗಳು ತುಂಡಾಗಿರುವಂತಹ ಹಲಗೆಗಳು ಅಥವಾ ಅಲ್ಲಲ್ಲಿ ತೂತಾಗಿರುವಂತದ್ದು ಈ ರೀತಿ ಇದ್ದಾಗ ಸಾಕಷ್ಟು ಉಪ್ಪು ನೀರು ಒಳನುಗ್ಗಿ ಬರ್ತದೆ. ಹಾಗಾಗಿ ಅಣೆಕಟ್ಟಿನ ಉಪಯೋಗ ರೈತರಿಗೆ ಸಿಗೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಇದನ್ನ ನಿರ್ವಹಿಸಲಿಕ್ಕೆ ಕಿಂಡಿ ಅಣೆಕಟ್ಟುಗಳನ್ನ ನಿರ್ವಹಿಸಲಿಕ್ಕೆ ಒಂದು ಸಮಿತಿ ಅಂತ ಇಲ್ಲ ಅಥವಾ ಯಾವುದೋ ಒಂದು ಪಂಚಾಯತಿಗೆ ಅಧಿಕಾರ ಅಂತ ಕೊಟ್ಟಿಲ್ಲ. ಹಾಗಾಗಿ ಈ ಇಲಾಖೆಯ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು 600 ಅಧಿಕ ಕಡೆಗಳಿಗೆ ಹೋಗಿ ಅದನ್ನ ಪ್ರತಿನಿತ್ಯ ಅದನ್ನ ಚೆಕ್ ಮಾಡೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದಕ್ಕೊಂದು ಸಮಿತಿಯನ್ನ ನಿರ್ಮಿಸಬೇಕು. ಸಮಿತಿಯನ್ನ ನಿರ್ಮಿಸುವ ಮೂಲಕ ಈ ಕಿಂಡಿ ಅಣೆಕಟ್ಟುಗಳ ನಿರ್ವಹಣೆಯನ್ನ ನಡೆಸುವುದು ಕೂಡ ಅಗತ್ಯ ಆಗಿರುವಂತದ್ದು. ಜೊತೆಗೆ ಈ ಮರದ ಹಲಗೆಗಳನ್ನ ಹಾಕುವ ಬದಲು ಆಧುನಿಕ ತಂತ್ರಜ್ಞಾನದಲ್ಲಿ ಏನು ಫೈಬರ್ಗಳ ಅಳವಡಿಕೆ ಇರಬಹುದು ಅಥವಾ ಸ್ವಯಂಚಾಲಿತವಾಗಿ ಕಿಂಡಿಗಳನ್ನ ತೆರೆಯುವಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಆಗಿರುವಂತದ್ದು. ಸದ್ಯಕ್ಕೆ 400 ಕಡೆಯಲ್ಲಿ ಫೈಬರ್ನ ಅಣೆಕಟ್ಟುಗಳು ಇದ್ರೂ ಕೂಡ 240ಕ್ಕೂ ಹೆಚ್ಚು ಕಡೆಯಲ್ಲಿ ಈ ರೀತಿಯ ಒಂದು ಸಾಂಪ್ರದಾಯಿಕ ಹಲಿಗೆ ಹಾಕುವಂತ ಅಣೆಕಟ್ಟುಗಳು ಇರುವಂತದ್ದು. ಹಾಗಾಗಿ ಅದರಿಂದ ರೈತರಿಗೆ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ರೈತರು ಸಾಕಷ್ಟು ಈ ಕಿಂಡಿ ಅಣೆಕಟ್ಟಿನ ನೀರನ್ನ ಉಪಯೋಗಿಸಿಕೊಂಡು ಕೃಷಿಯನ್ನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಇದು ಉಡುಪಿಯ ಒಂದು ಭಾಗದಲ್ಲ, ಉಡುಪಿಯ ಗ್ರಾಮೀಣ ಪ್ರದೇಶ ಇರಬಹುದು, ಸಾಕಷ್ಟು ಬೈಂದೂರು, ಕಾಪು, ಕುಂದಾಪುರ, ಕಾರ್ಕಳ ಎಲ್ಲಾ ಭಾಗದಲ್ಲೂ ಕೂಡ ಈ ರೀತಿಯ ಕಿಂಡಿ ಅಣೆಕಟ್ಟುಗಳು ಇರುತ್ತದೆ. ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ರೈತರಿಗೂ ಲಾಭ ಆಗ್ತದೆ, ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಗೆ ಒಂದು ಸೂಕ್ತವಾದ ಪರಿಹಾರ ಸಿಗ್ತದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಬಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿಯ ಹೆಚ್ಚು ಭಾಗಗಳಲ್ಲಿ ನದಿಗಳು ಸಮುದ್ರ ತೀರದಲ್ಲಿ ಹರಿಯೋದ್ರಿಂದ ಉಪ್ಪು ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ 600 ಕಡೆ ಕಿಂಡಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಏನು ಈ ಕಿಂಡಿ ಅಣೆಕಟ್ಟುಗಳ ವಿಶೇಷತೆ, ಇವು ಏನ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಮಳೆಯಾಗಿದೆ. ಹಾಗಾಗಿ ಉಡುಪಿ ನೀರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಅಥವಾ ಕೃಷಿಗೆ ಬೇಕಾದಂತ ನೀರಿನ ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಒಂದು ವಿಶ್ವಾಸ ಇತ್ತು. ಆದ್ರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗ್ತದೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಕೃಷಿಕರಿಗೆ ಅನುಕೂಲ ಆಗಲಿ ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಕಿಂಡಿ ಅಣೆಕಟ್ಟುಗಳನ್ನ ಮಾಡಲಾಗಿದೆ. ಆ ಕಿಂಡಿ ಅಣೆಕಟ್ಟುಗಳು ಏನು ಉಪಯೋಗ ಅಂತ ಹೇಳಿದ್ರೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಏನಿದೆ ಅದೆಲ್ಲವೂ ಕೂಡ ಸಮುದ್ರವನ್ನ ಸೇರ್ತದೆ. ಸಮುದ್ರವನ್ನ ಸೇರಿದಂತಹ ಸಂದರ್ಭದಲ್ಲಿ ಅಲಿವೆ ಬಾಗಿಲಿನ ಮೂಲಕವಾಗಿ ಒಂದಷ್ಟು ಸಮುದ್ರದಿಂದ ಉಪ್ಪು ನೀರು ನುಗ್ಗಿ ಬರ್ತದೆ. ಈ ಉಪ್ಪು ನೀರು ನುಗ್ಗಿ ಬಂದಾಗ ಕೃಷಿಕರಿಗೆ ಈ ನದಿ ನೀರನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಆಗುದು. ಕೃಷಿಗೆ ಇರಬಹುದು ಅಥವಾ ಕುಡಿಯೋದಕ್ಕೆ ಯಾವುದಕ್ಕೂ ಕೂಡ ಉಪಯೋಗವಾಗದಂತ ಪರಿಸ್ಥಿತಿಗೆ ನದಿ ನೀರು ಬರ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟುಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡುವ ಮೂಲಕ ಕೃಷಿಗೆ ಮತ್ತು ಕುಡಿಯುವುದಕ್ಕೆ ಅನುಕೂಲವಾಗುವಂತೆ ನೀರನ್ನ ಶೇಖರಣೆ ಮತ್ತು ಸಂಗ್ರಹ ಮಾಡಲಾಗ್ತದೆ. ಆದ್ರೆ ಸದ್ಯಕ್ಕೆ ಸುಮಾರು ಉಡುಪಿ ಜಿಲ್ಲೆಯಲ್ಲಿ 600ಕ್ಕೂ ಅಧಿಕ ಕಿಂಡಿ ಅಣೆಕಟ್ಟುಗಳು ಇರುವಂತದ್ದು. ಅದರಲ್ಲಿ ಸುಮಾರು 400 ಚಿಲ್ಲರೆ ಕಿಂಡಿ ಅಣೆಕಟ್ಟುಗಳಿಗೆ ಫೈಬರ್ನ ಒಂದು ಹಲಗೆಗಳನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ 240ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳು ಇನ್ನೂ ಕೂಡ ಸಾಂಪ್ರದಾಯಿಕವಾಗಿ ಅದಕ್ಕೆ ಮರದ ಹಲಗೆಯನ್ನ ಹಾಕಿ ಅದರ ಮಧ್ಯದಲ್ಲಿ ಮಣ್ಣು ಹಾಕುವಂತ ಒಂದು ಪ್ರಕ್ರಿಯೆ ಈಗಲೂ ಕೂಡ ಇರುವಂತದ್ದು. ಈ ರೀತಿಯ ಪ್ರಕ್ರಿಯೆಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ಉಪ್ಪು ನೀರು ನುಗ್ಗಿ ಬರ್ತದೆ, ಯಾಕಂದ್ರೆ ಲೀಕೇಜ್ ಉಂಟಾಗ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದ್ರು ಅದನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಹಲಗೆಗಳು ತುಂಡಾಗಿರುವಂತಹ ಹಲಗೆಗಳು ಅಥವಾ ಅಲ್ಲಲ್ಲಿ ತೂತಾಗಿರುವಂತದ್ದು ಈ ರೀತಿ ಇದ್ದಾಗ ಸಾಕಷ್ಟು ಉಪ್ಪು ನೀರು ಒಳನುಗ್ಗಿ ಬರ್ತದೆ. ಹಾಗಾಗಿ ಅಣೆಕಟ್ಟಿನ ಉಪಯೋಗ ರೈತರಿಗೆ ಸಿಗೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಇದನ್ನ ನಿರ್ವಹಿಸಲಿಕ್ಕೆ ಕಿಂಡಿ ಅಣೆಕಟ್ಟುಗಳನ್ನ ನಿರ್ವಹಿಸಲಿಕ್ಕೆ ಒಂದು ಸಮಿತಿ ಅಂತ ಇಲ್ಲ ಅಥವಾ ಯಾವುದೋ ಒಂದು ಪಂಚಾಯತಿಗೆ ಅಧಿಕಾರ ಅಂತ ಕೊಟ್ಟಿಲ್ಲ. ಹಾಗಾಗಿ ಈ ಇಲಾಖೆಯ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು 600 ಅಧಿಕ ಕಡೆಗಳಿಗೆ ಹೋಗಿ ಅದನ್ನ ಪ್ರತಿನಿತ್ಯ ಅದನ್ನ ಚೆಕ್ ಮಾಡೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದಕ್ಕೊಂದು ಸಮಿತಿಯನ್ನ ನಿರ್ಮಿಸಬೇಕು. ಸಮಿತಿಯನ್ನ ನಿರ್ಮಿಸುವ ಮೂಲಕ ಈ ಕಿಂಡಿ ಅಣೆಕಟ್ಟುಗಳ ನಿರ್ವಹಣೆಯನ್ನ ನಡೆಸುವುದು ಕೂಡ ಅಗತ್ಯ ಆಗಿರುವಂತದ್ದು. ಜೊತೆಗೆ ಈ ಮರದ ಹಲಗೆಗಳನ್ನ ಹಾಕುವ ಬದಲು ಆಧುನಿಕ ತಂತ್ರಜ್ಞಾನದಲ್ಲಿ ಏನು ಫೈಬರ್ಗಳ ಅಳವಡಿಕೆ ಇರಬಹುದು ಅಥವಾ ಸ್ವಯಂಚಾಲಿತವಾಗಿ ಕಿಂಡಿಗಳನ್ನ ತೆರೆಯುವಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಆಗಿರುವಂತದ್ದು. ಸದ್ಯಕ್ಕೆ 400 ಕಡೆಯಲ್ಲಿ ಫೈಬರ್ನ ಅಣೆಕಟ್ಟುಗಳು ಇದ್ರೂ ಕೂಡ 240ಕ್ಕೂ ಹೆಚ್ಚು
ಕಡೆಯಲ್ಲಿ ಈ ರೀತಿಯ ಒಂದು ಸಾಂಪ್ರದಾಯಿಕ ಹಲಿಗೆ ಹಾಕುವಂತ ಅಣೆಕಟ್ಟುಗಳು ಇರುವಂತದ್ದು. ಹಾಗಾಗಿ ಅದರಿಂದ ರೈತರಿಗೆ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ರೈತರು ಸಾಕಷ್ಟು ಈ ಕಿಂಡಿ ಅಣೆಕಟ್ಟಿನ ನೀರನ್ನ ಉಪಯೋಗಿಸಿಕೊಂಡು ಕೃಷಿಯನ್ನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಇದು ಒಂದು ಉಡುಪಿಯ ಒಂದು ಭಾಗದಲ್ಲ, ಉಡುಪಿಯ ಗ್ರಾಮೀಣ ಪ್ರದೇಶ ಇರಬಹುದು, ಸಾಕಷ್ಟು ಬೈಂದೂರು, ಕಾಪು, ಕುಂದಾಪುರ, ಕಾರ್ಕಳ ಎಲ್ಲಾ ಭಾಗದಲ್ಲೂ ಕೂಡ ಈ ರೀತಿಯ ಕಿಂಡಿ ಅಣೆಕಟ್ಟುಗಳು ಇರುತ್ತದೆ. ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ರೈತರಿಗೂ ಲಾಭ ಆಗ್ತದೆ, ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಗೆ ಒಂದು ಸೂಕ್ತವಾದ ಪರಿಹಾರ ಸಿಗ್ತದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಬಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.